ನಿಜ ಅಂತ ರಿಪಬ್ಲಿಕ್ ಕನ್ನಡಕ್ಕೆ ಸಚಿವ ಬೋಸರಾಜು ಹೇಳಿಕೆ ಕೊಟ್ಟಿದ್ದಾರೆ. ಸಿಟಿ ರವಿ 4-5 ಬಾರಿ ಆ ಪದ ಬಳಸಿದ್ದಾರೆ. ಬಿಜೆಪಿಯವರು ಕ್ಷಮೆ ಕೇಳಿದ್ರೆ ಮುಗಿದು ಹೋಗ್ತಾ ಇತ್ತು. ರಿಪಬ್ಲಿಕ್ ಕನ್ನಡದಲ್ಲಿ ಬೋಸರಾಜು ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ವಿಧಾನ ಪರಿಷತ್ನ ಸಭಾನಾಯಕರಾಗಿರುವಂತಹ ಸಚಿವರಾದಂತಹ ಬೋಸರಾಜು ನಮ್ಮ ಜೊತೆ ಇದ್ದಾರೆ. ಯಾಕಂದರೆ ವಿಧಾನ ಪರಿಷತ್ನಲ್ಲಿ ಅವರು ಸಭಾನಾಯಕರಾಗಿರುವಂಥದ್ದು, ಅವರು ಕೂಡ ಆ ಸಂದರ್ಭದಲ್ಲಿ ಅಲ್ಲಿ ಇದ್ದರು. ಸಭಾನಾಯಕರಾಗಿರುವಂಥ ಹಿನ್ನೆಲೆಯಲ್ಲಿ ಸಂಪೂರ್ಣವಾಗಿ ಅಲ್ಲಿ ಕೂಡ ಹಾಜರಿದ್ದರು. ಈ ಬಗ್ಗೆ ಮಾತಾಡೋಕೆ ನಮ್ಮ ಜೊತೆ ಇದ್ದಾರೆ. ಸರ್, ಆ ಘಟನೆ ಏನು ಸಾಕಷ್ಟು ಚರ್ಚೆ ಆಗ್ತಾ ಇರುವಂಥದ್ದು, ಒಂದು ಕಡೆ ಅದು ಮಾತಾಡಿದ್ದಾರೆ ಅಂತಾರೆ, ಮತ್ತೊಂದು ಕಡೆ ಮಾತಾಡಿಲ್ಲ ಅಂತಾರೆ. ಸೊ ಇವೆಲ್ಲ ಕೂಡ ಆಗ್ತಾ ಇರೋ ಹಿನ್ನೆಲೆ ನೀವು ಸಭಾನಾಯಕರಾಗಿರುವಂಥ ಹಿನ್ನೆಲೆ ಅವತ್ತು ಹಾಜರಿದ್ರಿ. ಏನಾಯ್ತು ಘಟನೆ ಅವತ್ತು? ಈಗ ವಿಷಯ ಬಂದಂಥ ಸಂದರ್ಭದಲ್ಲಿ ಯಜಮಾನಾಗಿರ್ತಕ್ಕಂಥ ಸಂದರ್ಭದಲ್ಲಿ ಆ ಸಂದರ್ಭದಲ್ಲಿ ನಾನು ಜಸ್ಟ್ ಸಭಾನಾಯಕರ ಹತ್ರ ಸಭಾಪತಿಗಳ ಹತ್ರ ಭೇಟಿಯಾಗಲಿಕ್ಕೆ ಹೋಗಿದ್ದೆ ನಾನು. ಬಟ್ ನನಗೆ ಇಮಿಡಿಯೇಟ್ಲಿ ಮೆಸೇಜ್ ಬಂದ ಕೂಡ ನಾನು ವಾಪಸ್ ಬಂದೆ. ಅಲ್ಲೇ ನಮ್ಮ ಇರ್ತಕ್ಕಂಥ ಗೌರವಾನ್ವಿತ ಸದಸ್ಯರೆಲ್ಲರು, ಅದರಲ್ಲಿ ಆ ಇನ್ಸಿಡೆಂಟ್ ನಡೆದಂಥ ಸಂದರ್ಭದಲ್ಲಿ 5 ಮಂದಿ ನಮ್ಮ ಸದಸ್ಯರಲ್ಲೇ ಇದ್ದಾರೆ. ಅವರೆಲ್ಲ ಕ್ಲಿಯರಾಗಿ ಹೇಳಿದ್ದಾರೆ. ಸಾಮಾನ್ಯ ಸಿ ಟಿ ರವಿಯವರು ಮಾತನಾಡಿರ್ತಕ್ಕಂಥದ್ದು ಅದು ಆ್ಯಕ್ಚುಲಿ ಖಂಡನೀಯ. ಅದು ಅವ್ರು ಮಾತಾಡಿದ್ದಂತೂ 100% ನಮ್ಮವರೆಲ್ಲ ಸಾಕ್ಷಿ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಅವ್ರು ಮಾತನಾಡಿರೋ ವಿಷಯ ಅಂತ, ಸೊ ಅದನ್ನು ಖಂಡನ ಮಾಡಬೇಕು ಎಂಬುದೇ ನಮ್ಮದು ಉದ್ದೇಶ ಇತ್ತು. ಅವ್ರೂ ಸಹಿತ ಅದ್ರ ಬಗ್ಗೆ ತಿಳ್ಕೊಂಡು ಇಮಿಡಿಯೇಟ್ಲಿ ಅದ್ರ ಬಗ್ಗೆ ಅವರು ಒಂದು ಈ ಘಟನೆ ಬಗ್ಗೆ ವಿಷಾದ ವ್ಯಕ್ತಪಡಿಸಿದಂಥ ಒಂದು ಮಾತು ಹೇಳಬೇಕಾಗಿತ್ತು. ಅವರು ಅದನ್ನು ಮಾಡಲಿಲ್ಲ. ಫರ್ದರ್ ಆಗಿ ಅವರು ಈಗ ಎಲ್ಲ ಮುಂದೆ ನಾವು ಸಭಾಪತಿಗಳಿಗೆ ಕಂಪ್ಲೇಂಟ್ ಕೊಟ್ಟರು, ನಮ್ಮ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು. ಆಮೇಲೆ ಪೊಲೀಸ್ಗೂ ಕಂಪ್ಲೇಂಟ್ ಕೊಟ್ಟಿರು. ಆಮೇಲೆ ಸಭಾಪತಿಗಳು ಅವರು ತಮ್ಮ ರೆಕಾರ್ಡ್ ವೆರಿಫೈ ಮಾಡಿದ್ರು. ಆ ರೆಕಾರ್ಡ್ನಲ್ಲಿ ಏನಂದರೆ ಅದು ಎಲ್ಲಿ ಸಭೆ ಅಟೆಂಡೆನ್ಸ್ ಇರ್ತೋ ಸಭೆ ಇರೋವರೆಗೂ ಮಾತ್ರ ಇರುತ್ತೆ. ಸಭೆ ಆದ ಕೂಡಲೇ ಕಂಪ್ಲೀಟ್ ಬಂದಾಗ್ತದೆ. ಅದು ಬಂದಾಗಿದೆ. ಸೊ ಉಳಿದಂಥ ಅಲ್ಲಿರ್ತಕ್ಕಂಥ ಸದಸ್ಯರ ಒಂದು ವಿಟ್ನೆಸ್ಸು ಪ್ಲಸ್ ಕೆಲವು ಮೀಡಿಯಾ ಮೇಲಿರ್ತಕ್ಕಂಥ ವಿಟ್ನೆಸ್ ನೋಡಿದಾಗ 100% ಸಿ ಟಿ ರವಿಯವರು ಮಾತಾಡಿರ್ತಕ್ಕಂಥ ಪದಗಳು ಖಂಡನೀಯದ. ಅದರಲ್ಲಿ ಯಾವುದೇ ಎರಡು ಮಾತಿಲ್ಲ. ಅದು ವಿರೋಧ ಪಕ್ಷದ ಕೆಲವು ಸದಸ್ಯರು ಸಹಿತ ಮಾಹಿತಿ ಇದೆ. ಅವರು ಸಹಿತ ಪ್ರೈವೇಟಾಗಿ ಆ ವಿಷಯಗಳು ನಮ್ಮ ಗಮನಕ್ಕೆ ತಂದಿದ್ದಾರೆ, ತಪ್ಪು ಅಂತ ಮಾತನ್ನು. ವಿರೋಧ ಪಕ್ಷದ ಸದಸ್ಯರು ಬಿಜೆಪಿಯವರು ಅಥವಾ JDS ಅವರು ಇಬ್ಬರು ಕೂಡ ನಿಮ್ಮ ಗಮನಕ್ಕೆ ಹೇಳಿದ್ದಾರೆ ಅಥವಾ ಬಿಜೆಪಿ ಹೇಳಿದ್ದಾರೆ? ಕೆಲವರಂತೆ ಸದಸ್ಯರಿದ್ದಾರೆ, ಅವರೆಲ್ಲ ಆಗಿರ್ತಕ್ಕಂಥದ್ದು ಸರಿಯಲ್ಲ ಅಂತ ಮಾತನ್ನು ಅವರು ಸಹಿತ ಒಪ್ಕೊಂಡಿದ್ದಾರೆ. ಆದರೆ ಇದು ಸಿ ಟಿ ರವಿಯವರು ಆ ರೀತಿಯಾದಂಥ ಪರಿಸ್ಥಿತಿ ನಿಭಾಯಿಸಲಿಕ್ಕೆ ಅವರು ಪ್ರಯತ್ನ ಮಾಡಲಿಲ್ಲ. ಹಾಗಾಗಿ ಸಹಜವಾಗಿ ಕಾನೂನಿನ ಪ್ರಕಾರ ಕೇಸ್ ಆಗಿದೆ. ಮುಂದೆ ಪೊಲೀಸ್ ಇಲಾಖೆಯವರು ತಾವು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಅವ್ರು ಮಾಡಿರ್ತಾರೆ. ತನಿಖೆ ಸುಮಾರು ಬಾರಿ ಹೇಳಿದ್ರು, ನಾನು ಆ ಪದನ ಬಳಸಿಲ್ಲ. ಇವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಆ ರೀತಿ ಸುಳ್ಳನ್ನು ಹೇಳ್ತಾ ಇದ್ದಾರೆ ಅಂತ ಹೇಳಿರುವಂಥದ್ದು. ನೀವು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನಾವೆಲ್ಲರೂ ಇದ್ದಾಗಲ್ಲ, ಮತ್ತೆ 2ನೇ ಬಾರಿಗೆ ಸದನ ಮುಗಿದ ನಂತರ 2ನೇ ಬಾರಿಗೆ ನಾವು ವಾಪಸ್ ಬರಬೇಕಂತ ಸಂದರ್ಭದಲ್ಲಿ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮತ್ತು ನಮ್ಮ ಕೆಲವು ಸದಸ್ಯರು ಜೋರಾಗಿ ನಮ್ಮ ಹತ್ತಿರದಲ್ಲಿರುವಂಥ ಸಿ ಟಿ ರವಿಯವರಿಗೆ ಮಾತಾಡಿದರು. ಮೇಡಮ್ ಹೇಳಿದ್ರು, ನಿಮಗೆ ತಾಯಿ ಇಲ್ಲ, ನಿಮ್ಮ ತಂಗಿ ಇಲ್ಲ, ಮಗಳಿಲ್ಲ ಅಂತೇಳಿ ಮಾತಾಡಿದರು. ಅವ್ರು ರಿಯಾಕ್ಟ್ ಆಗಬೇಕಾಗಿತ್ತಲ್ಲ. ಅವಾಗ ಅವರಲ್ಲಿ ಇದ್ದರು, ಅವ್ರ ಸದಸ್ಯರು ಇದ್ದರು, ಅವ್ರು ವಿರೋಧ ಪಕ್ಷ ನಾಯಕರು ಎಲ್ಲರೂ ಇದ್ದರು. ಆ ಕಡೆ ಈ ಕಡೆ ನಾವು ಎಲ್ಲ ಇದ್ದೀವಿ. ಆ ಸಂದರ್ಭದಲ್ಲಿ ಒಂದು ಪಿಟ್ಟಂದಿಲ್ಲ, ಅವ್ರು ಮಾತಾಡಿಲ್ಲದ್ರೆ ನಾನು ಆ ರೀತಿ ಮಾತಾಡಿಲ್ಲ ಅಂತ ಹೇಳ್ಬೋದಾಗಿತ್ತಲ್ಲ. ಒಂದು ಮಾತಾಡಿಲ್ಲ. ದೀಪಕ್ ಜೊತೆ ವಿಜಯ್ ಚಂದ್ರ. ಪರಿಷತ್ನಲ್ಲಿ ಸಿಟಿ ರವಿ ಆ ಪದ ಬಳಸಿದ್ದು ನಿಜ ಅಂತ ರಿಪಬ್ಲಿಕ್ ಕನ್ನಡಕ್ಕೆ ಸಚಿವ ಬೋಸರಾಜು ಹೇಳಿಕೆ ಕೊಟ್ಟಿದ್ದಾರೆ. ಸಿಟಿ ರವಿ 4-5 ಬಾರಿ ಆ ಪದ ಬಳಸಿದ್ದಾರೆ. ಬಿಜೆಪಿಯವರು ಕ್ಷಮೆ ಕೇಳಿದ್ರೆ ಮುಗಿದು ಹೋಗ್ತಾ ಇತ್ತು. ರಿಪಬ್ಲಿಕ್ ಕನ್ನಡದಲ್ಲಿ ಬೋಸರಾಜು ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ವಿಧಾನ ಪರಿಷತ್ನ ಸಭಾನಾಯಕರಾಗಿರುವಂತಹ ಸಚಿವರಾದಂತಹ ಬೋಸರಾಜು ನಮ್ಮ ಜೊತೆ ಇದ್ದಾರೆ. ಯಾಕಂದರೆ ವಿಧಾನ ಪರಿಷತ್ನಲ್ಲಿ ಅವರು ಸಭಾನಾಯಕರಾಗಿರುವಂಥದ್ದು, ಅವರು ಕೂಡ ಆ ಸಂದರ್ಭದಲ್ಲಿ ಅಲ್ಲಿ ಇದ್ದರು. ಸಭಾನಾಯಕರಾಗಿರುವಂಥ ಹಿನ್ನೆಲೆಯಲ್ಲಿ ಸಂಪೂರ್ಣವಾಗಿ ಅಲ್ಲಿ ಕೂಡ ಹಾಜರಿದ್ದರು. ಈ ಬಗ್ಗೆ ಮಾತಾಡೋಕೆ ನಮ್ಮ ಜೊತೆ ಇದ್ದಾರೆ. ಸರ್, ಆ ಘಟನೆ ಏನು ಸಾಕಷ್ಟು ಚರ್ಚೆ ಆಗ್ತಾ ಇರುವಂಥದ್ದು, ಒಂದು ಕಡೆ ಅದು ಮಾತಾಡಿದ್ದಾರೆ ಅಂತಾರೆ, ಮತ್ತೊಂದು ಕಡೆ ಮಾತಾಡಿಲ್ಲ ಅಂತಾರೆ. ಸೊ ಇವೆಲ್ಲ ಕೂಡ ಆಗ್ತಾ ಇರೋ ಹಿನ್ನೆಲೆ ನೀವು ಸಭಾನಾಯಕರಾಗಿರುವಂಥ ಹಿನ್ನೆಲೆ ಅವತ್ತು ಹಾಜರಿದ್ರಿ. ಏನಾಯಿತು ಘಟನೆ ಅವತ್ತು? ಈಗ ವಿಷಯ ಬಂದಂಥ ಸಂದರ್ಭದಲ್ಲಿ ಯಜಮಾನಾಗಿರ್ತಕ್ಕಂಥ ಸಂದರ್ಭದಲ್ಲಿ ಆ ಸಂದರ್ಭದಲ್ಲಿ ನಾನು ಜಸ್ಟ್ ಸಭಾನಾಯಕರ ಹತ್ರ ಸಭಾಪತಿಗಳ ಹತ್ರ ಭೇಟಿಯಾಗಲಿಕ್ಕೆ ಹೋಗಿದ್ದೆ ನಾನು.
ಬಟ್ ನನಗೆ ಇಮಿಡಿಯೇಟ್ಲಿ ಮೆಸೇಜ್ ಬಂದ ಕೂಡ ನಾನು ವಾಪಸ್ ಬಂದೆ. ಅಲ್ಲೇ ನಮ್ಮ ಇರ್ತಕ್ಕಂಥ ಗೌರವಾನ್ವಿತ ಸದಸ್ಯರೆಲ್ಲರು, ಅದರಲ್ಲಿ ಆ ಇನ್ಸಿಡೆಂಟ್ ನಡೆದಂಥ ಸಂದರ್ಭದಲ್ಲಿ 5 ಮಂದಿ ನಮ್ಮ ಸದಸ್ಯರಲ್ಲೇ ಇದ್ದಾರೆ. ಅವರೆಲ್ಲ ಕ್ಲಿಯರಾಗಿ ಹೇಳಿದ್ದಾರೆ. ಸಾಮಾನ್ಯ ಸಿ ಟಿ ರವಿಯವರು ಮಾತನಾಡಿರ್ತಕ್ಕಂಥದ್ದು ಅದು ಆ್ಯಕ್ಚುಲಿ ಖಂಡನೀಯ. ಅದು ಅವ್ರು ಮಾತಾಡಿದ್ದಂತೂ 100% ನಮ್ಮವರೆಲ್ಲ ಸಾಕ್ಷಿ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಅವ್ರು ಮಾತನಾಡಿರೋ ವಿಷಯ ಅಂತ, ಸೊ ಅದನ್ನು ಖಂಡನೆ ಮಾಡಬೇಕು ಎಂಬುದೇ ನಮ್ಮದು ಉದ್ದೇಶ ಇತ್ತು. ಅವ್ರೂ ಸಹಿತ ಅದ್ರ ಬಗ್ಗೆ ತಿಳ್ಕೊಂಡು ಇಮಿಡಿಯೇಟ್ಲಿ ಅದ್ರ ಬಗ್ಗೆ ಅವರು ಒಂದು ಈ ಘಟನೆ ಬಗ್ಗೆ ವಿಷಾದ ವ್ಯಕ್ತಪಡಿಸಿದಂಥ ಒಂದು ಮಾತು ಹೇಳಬೇಕಾಗಿತ್ತು. ಅವರು ಅದನ್ನು ಮಾಡಲಿಲ್ಲ. ಫರ್ದರ್ ಆಗಿ ಅವರು ಈಗ ಎಲ್ಲ ಮುಂದೆ ನಾವು ಸಭಾಪತಿಗಳಿಗೆ ಕಂಪ್ಲೇಂಟ್ ಕೊಟ್ಟರು, ನಮ್ಮ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು. ಆಮೇಲೆ ಪೊಲೀಸ್ಗೂ ಕಂಪ್ಲೇಂಟ್ ಕೊಟ್ಟಿರು. ಆಮೇಲೆ ಸಭಾಪತಿಗಳು ಅವರು ತಮ್ಮ ರೆಕಾರ್ಡ್ ವೆರಿಫೈ ಮಾಡಿದ್ರು. ಆ ರೆಕಾರ್ಡ್ನಲ್ಲಿ ಏನಂದರೆ ಅದು ಎಲ್ಲಿ ಸಭೆ ಅಟೆಂಡೆನ್ಸ್ ಇರ್ತೋ ಸಭೆ ಇರೋವರೆಗೂ ಮಾತ್ರ ಇರುತ್ತೆ. ಸಭೆ ಆದ ಕೂಡಲೇ ಕಂಪ್ಲೀಟ್ ಬಂದಾಗ್ತದೆ. ಅದು ಬಂದಾಗಿದೆ. ಸೊ ಉಳಿದಂಥ ಅಲ್ಲಿರ್ತಕ್ಕಂಥ ಸದಸ್ಯರ ಒಂದು ವಿಟ್ನೆಸ್ಸು ಪ್ಲಸ್ ಕೆಲವು ಮೀಡಿಯಾ ಮೇಲಿರ್ತಕ್ಕಂಥ ವಿಟ್ನೆಸ್ ನೋಡಿದಾಗ 100% ಸಿ ಟಿ ರವಿಯವರು ಮಾತಾಡಿರ್ತಕ್ಕಂಥ ಪದಗಳು ಖಂಡನೀಯದ. ಅದರಲ್ಲಿ ಯಾವುದೇ ಎರಡು ಮಾತಿಲ್ಲ. ಅದು ವಿರೋಧ ಪಕ್ಷದ ಕೆಲವು ಸದಸ್ಯರು ಸಹಿತ ಮಾಹಿತಿ ಇದೆ. ಅವರು ಸಹಿತ ಪ್ರೈವೇಟಾಗಿ ಆ ವಿಷಯಗಳು ನಮ್ಮ ಗಮನಕ್ಕೆ ತಂದಿದ್ದಾರೆ, ತಪ್ಪು ಅಂತ ಮಾತನ್ನು. ವಿರೋಧ ಪಕ್ಷದ ಸದಸ್ಯರು ಬಿಜೆಪಿಯವರು ಅಥವಾ JDS ಅವರು ಇಬ್ಬರು ಕೂಡ ನಿಮ್ಮ ಗಮನಕ್ಕೆ ಹೇಳಿದ್ದಾರೆ ಅಥವಾ ಬಿಜೆಪಿ ಹೇಳಿದ್ದಾರೆ? ಕೆಲವರಂತೆ ಸದಸ್ಯರಿದ್ದಾರೆ, ಅವರೆಲ್ಲ ಆಗಿರ್ತಕ್ಕಂಥದ್ದು ಸರಿಯಲ್ಲ ಅಂತ ಮಾತನ್ನು ಅವರು ಸಹಿತ ಒಪ್ಕೊಂಡಿದ್ದಾರೆ. ಆದರೆ ಇದು ಸಿ ಟಿ ರವಿಯವರು ಆ ರೀತಿಯಾದಂಥ ಪರಿಸ್ಥಿತಿ ನಿಭಾಯಿಸಲಿಕ್ಕೆ ಅವರು ಪ್ರಯತ್ನ ಮಾಡಲಿಲ್ಲ. ಹಾಗಾಗಿ ಸಹಜವಾಗಿ ಕಾನೂನಿನ ಪ್ರಕಾರ ಕೇಸ್ ಆಗಿದೆ. ಮುಂದೆ ಪೊಲೀಸ್ ಇಲಾಖೆಯವರು ತಾವು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಅವ್ರು ಮಾಡಿರ್ತಾರೆ. ತನಿಖೆ ಸುಮಾರು ಬಾರಿ ಹೇಳಿದ್ರು, ನಾನು ಆ ಪದನ ಬಳಸಿಲ್ಲ. ಇವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಆ ರೀತಿ ಸುಳ್ಳನ್ನು ಹೇಳ್ತಾ ಇದ್ದಾರೆ ಅಂತ ಹೇಳಿರುವಂಥದ್ದು. ನೀವು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನಾವೆಲ್ಲರೂ ಇದ್ದಾಗಲ್ಲ, ಮತ್ತೆ 2ನೇ ಬಾರಿಗೆ ಸದನ ಮುಗಿದ ನಂತರ 2ನೇ ಬಾರಿಗೆ ನಾವು ವಾಪಸ್ ಬರಬೇಕಂತ ಸಂದರ್ಭದಲ್ಲಿ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮತ್ತು ನಮ್ಮ ಕೆಲವು ಸದಸ್ಯರು ಜೋರಾಗಿ ನಮ್ಮ ಹತ್ತಿರದಲ್ಲಿರುವಂಥ ಸಿ ಟಿ ರವಿಯವರಿಗೆ ಮಾತಾಡಿದರು. ಮೇಡಮ್ ಹೇಳಿದ್ರು, ನಿಮಗೆ ತಾಯಿ ಇಲ್ಲ, ನಿಮ್ಮ ತಂಗಿ ಇಲ್ಲ, ಮಗಳಿಲ್ಲ ಅಂತೇಳಿ ಮಾತಾಡಿದರು. ಅವ್ರು ರಿಯಾಕ್ಟ್ ಆಗಬೇಕಾಗಿತ್ತಲ್ಲ. ಅವಾಗ ಅವರಲ್ಲಿ ಇದ್ದರು, ಅವ್ರ ಸದಸ್ಯರು ಇದ್ದರು, ಅವ್ರು ವಿರೋಧ ಪಕ್ಷ ನಾಯಕರು ಎಲ್ಲರೂ ಇದ್ದರು. ಈ ಕಡೆ ನಾವು ಎಲ್ಲ ಇದ್ದೀವಿ. ಆ ಸಂದರ್ಭದಲ್ಲಿ ಒಂದು ಪಿಟ್ಟಂದಿಲ್ಲ, ಅವ್ರು ಮಾತಾಡಿಲ್ಲದ್ರೆ ನಾನು ಆ ರೀತಿ ಮಾತಾಡಿಲ್ಲ ಅಂತ ಹೇಳ್ಬೋದಾಗಿತ್ತಲ್ಲ. ಒಂದು ಮಾತಾಡಿಲ್ಲ. ದೀಪಕ್ ಜೊತೆ ವಿಜಯ್ ಚಂದ್ರ ಪರಿಷತ್ನಲ್ಲಿ ಸಿ.ಟಿ. ರವಿ ಆ ಪದ ಬಳಸಿದ್ದು ನಿಜ ಅಂತ ರಿಪಬ್ಲಿಕ್ ಕನ್ನಡಕ್ಕೆ ಸಚಿವ ಬೋಸರಾಜು ಹೇಳಿಕೆ ಕೊಟ್ಟಿದ್ದಾರೆ. ಸಿ.ಟಿ. ರವಿ 4-5 ಬಾರಿ ಆ ಪದ ಬಳಸಿದ್ದಾರೆ. ಬಿಜೆಪಿಯವರು ಕ್ಷಮೆ ಕೇಳಿದ್ರೆ ಮುಗಿದು ಹೋಗ್ತಾ ಇತ್ತು. ರಿಪಬ್ಲಿಕ್ ಕನ್ನಡದಲ್ಲಿ ಬೋಸರಾಜು ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ವಿಧಾನ ಪರಿಷತ್ನ ಸಭಾನಾಯಕರಾಗಿರುವಂತಹ ಸಚಿವರಾದಂತಹ ಬೋಸರಾಜು ನಮ್ಮ ಜೊತೆ ಇದ್ದಾರೆ. ಯಾಕಂದರೆ ವಿಧಾನ ಪರಿಷತ್ನಲ್ಲಿ ಅವರು ಸಭಾನಾಯಕರಾಗಿರುವಂಥದ್ದು. ಅವರು ಕೂಡ ಆ ಸಂದರ್ಭದಲ್ಲಿ ಅಲ್ಲಿ ಇದ್ದರು, ಸಭಾನಾಯಕರಾಗಿರುವಂಥ ಹಿನ್ನೆಲೆಯಲ್ಲಿ ಸಂಪೂರ್ಣವಾಗಿ ಅಲ್ಲೇ ಕೂಡ ಹಾಜರಿದ್ದರು. ಈ ಬಗ್ಗೆ ಮಾತಾಡೋಕೆ ನಮ್ಮ ಜೊತೆ ಇದ್ದಾರೆ. ಸರ್, ಆ ಘಟನೆ ಏನು ಸಾಕಷ್ಟು ಚರ್ಚೆ ಆಗ್ತಾ ಇರುವಂಥದ್ದು, ಒಂದು ಕಡೆ ಅದು ಮಾತಾಡಿದ್ದಾರೆ ಅಂತಾರೆ, ಮತ್ತೊಂದು ಕಡೆ ಮಾತಾಡಿಲ್ಲ ಅಂತಾರೆ. ಸೊ ಇವೆಲ್ಲ ಕೂಡ ಆಗ್ತಾ ಇರೋ ಹಿನ್ನೆಲೆ ನೀವು ಸಭಾನಾಯಕರಾಗಿರುವಂಥ ಹಿನ್ನೆಲೆ ಅವತ್ತು ಹಾಜರಿದ್ರಿ. ಏನಾಯಿತು ಘಟನೆ ಅವತ್ತು? ಈಗ ವಿಷಯ ಬಂದಂಥ ಸಂದರ್ಭದಲ್ಲಿ ಎಡ್ಜರ್ನ್ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಆ ಸಂದರ್ಭದಲ್ಲಿ ನಾನು ಜಸ್ಟ್ ಸಭಾಪತಿಗಳ ಹತ್ರ ಭೇಟಿಯಾಗಲಿಕ್ಕೆ ಹೋಗಿದ್ದೆ ನಾನು. ಬಟ್ ನನಗೆ ಇಮಿಡಿಯೇಟ್ಲಿ ಮೆಸೇಜ್ ಬಂದ ಕೂಡ ನಾನು ವಾಪಸ್ ಬಂದೆ. ಅಲ್ಲೇ ನಮ್ಮ ಇರ್ತಕ್ಕಂಥ ಗೌರವಾನ್ವಿತ ಸದಸ್ಯರೆಲ್ಲರು, ಅದರಲ್ಲಿ ಆ ಇನ್ಸಿಡೆಂಟ್ ನಡೆದಂಥ ಸಂದರ್ಭದಲ್ಲಿ 5 ಮಂದಿ ನಮ್ಮ ಸದಸ್ಯರಲ್ಲೇ ಇದ್ದಾರೆ. ಅವರೆಲ್ಲ ಕ್ಲಿಯರಾಗಿ ಹೇಳಿದ್ದಾರೆ. ಸಾಮಾನ್ಯ ಸಿ ಟಿ ರವಿಯವರು ಮಾತನಾಡಿರ್ತಕ್ಕಂಥದ್ದು ಅದು ಆ್ಯಕ್ಚುಲಿ ಖಂಡನೀಯ. ಅದು ಅವ್ರು ಮಾತಾಡಿದ್ದಂತೂ 100% ನಮ್ಮವರೆಲ್ಲ ಸಾಕ್ಷಿ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಅವ್ರು ಮಾತನಾಡಿರೋ ವಿಷಯ ಅಂತ, ಸೊ ಅದನ್ನು ಖಂಡನೆ ಮಾಡಬೇಕು ಎಂಬುದೇ ನಮ್ಮದು ಉದ್ದೇಶ ಇತ್ತು. ಅವ್ರೂ ಸಹಿತ ಅದ್ರ ಬಗ್ಗೆ ತಿಳ್ಕೊಂಡು ಇಮಿಡಿಯೇಟ್ಲಿ ಅದ್ರ ಬಗ್ಗೆ ಅವರು ಒಂದು ಈ ಘಟನೆ ಬಗ್ಗೆ ವಿಷಾದ ವ್ಯಕ್ತಪಡಿಸಿದಂಥ ಒಂದು ಮಾತು ಹೇಳಬೇಕಾಗಿತ್ತು. ಅವರು ಅದನ್ನು ಮಾಡಲಿಲ್ಲ. ಫರ್ದರ್ ಆಗಿ ಅವರು ಈಗ ಎಲ್ಲ ಮುಂದೆ ನಾವು ಸಭಾಪತಿಗಳಿಗೆ ಕಂಪ್ಲೇಂಟ್ ಕೊಟ್ಟರು, ನಮ್ಮ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು. ಆಮೇಲೆ ಪೊಲೀಸ್ಗೂ ಕಂಪ್ಲೇಂಟ್ ಕೊಟ್ಟಿರು. ಆಮೇಲೆ ಸಭಾಪತಿಗಳು ಅವರು ತಮ್ಮ ರೆಕಾರ್ಡ್ ವೆರಿಫೈ ಮಾಡಿದ್ರು. ಆ ರೆಕಾರ್ಡ್ನಲ್ಲಿ ಏನಂದರೆ ಅದು ಎಲ್ಲಿ ಸಭೆ
ಅಟೆಂಡೆನ್ಸ್ ಇತ್ತು ಆ ಸಭೆ ಇರೋವರೆಗೂ ಮಾತ್ರ ಇರುತ್ತೆ. ಸಭೆ ಆದ ಕೂಡಲೇ ಕಂಪ್ಲೀಟ್ ಬಂದ್ ಆಗ್ತದೆ. ಅದು ಬಂದಾಗಿದೆ. ಸೊ ಉಳಿದಂಥ ಅಲ್ಲಿರ್ತಕ್ಕಂಥ ಸದಸ್ಯರ ಒಂದು ವಿಟ್ನೆಸ್ಸು ಪ್ಲಸ್ ಕೆಲವು ಮೀಡಿಯಾ ಮೇಲಿರ್ತಕ್ಕಂಥ ವಿಟ್ನೆಸ್ ನೋಡಿದಾಗ 100% ಸಿ ಟಿ ರವಿ ಮಾತಾಡಿರ್ತಕ್ಕಂಥ ಪದಗಳು ಖಂಡನೀಯದ. ಅದರಲ್ಲಿ ಯಾವುದೇ ಎರಡು ಮಾತಿಲ್ಲ. ಅದು ವಿರೋಧ ಪಕ್ಷದ ಕೆಲವು ಸದಸ್ಯರು ಸಹಿತ ಮಾಹಿತಿ ಇದೆ. ಅವರು ಸಹಿತ ಪ್ರೈವೇಟಾಗಿ ಆ ವಿಷಯಗಳು ನಮ್ಮ ಗಮನಕ್ಕೆ ತಂದಿದ್ದಾರೆ, ತಪ್ಪು ಅಂತ ಮಾತನ್ನು. ವಿರೋಧ ಪಕ್ಷದ ಸದಸ್ಯರು ಬಿಜೆಪಿಯವರು ಅಥವಾ JDS ಅವರು ಇಬ್ಬರು ಕೂಡ ನಿಮ್ಮ ಗಮನಕ್ಕೆ ಹೇಳಿದ್ದಾರೆ ಅಥವಾ ಬಿಜೆಪಿ ಹೇಳಿದ್ದಾರೆ? ಕೆಲವರಂತೆ ಸದಸ್ಯರಿದ್ದಾರೆ, ಅವರೆಲ್ಲ ಆಗಿರ್ತಕ್ಕಂಥದ್ದು ಸರಿಯಲ್ಲ ಅಂತ ಮಾತನ್ನು ಅವರು ಸಹಿತ ಒಪ್ಕೊಂಡಿದ್ದಾರೆ. ಆದರೆ ಇದು ಸಿ ಟಿ ರವಿ ಅವರು ಆ ರೀತಿಯಾದಂಥ ಪರಿಸ್ಥಿತಿ ನಿಭಾಯಿಸಲಿಕ್ಕೆ ಅವರು ಪ್ರಯತ್ನ ಮಾಡಲಿಲ್ಲ. ಹಾಗಾಗಿ ಸಹಜವಾಗಿ ಕಾನೂನಿನ ಪ್ರಕಾರ ಕೇಸ್ ಆಗಿದೆ. ಮುಂದೆ ಪೊಲೀಸ್ ಇಲಾಖೆಯವರು ತಾವು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಅವ್ರು ಮಾಡಿರ್ತಾರೆ. ತನಿಖೆ ಸುಮಾರು ಬಾರಿ ಹೇಳಿದ್ರು ನಾನು ಆ ಪದನ ಬಳಸಿಲ್ಲ. ಇವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಆ ರೀತಿ ಸುಳ್ಳನ್ನು ಹೇಳ್ತಾ ಇದ್ದಾರೆ ಅಂತ ಹೇಳಿರುವಂಥದ್ದು. ನೀವು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನಾವೆಲ್ಲರೂ ಇದ್ದಾಗಲ್ಲ, ಮತ್ತೆ ಎರಡನೇ ಬಾರಿಗೆ ಸದನ ಮುಗಿದ ನಂತರ ಎರಡನೇ ಬಾರಿಗೆ ನಾವು ವಾಪಸ್ ಬರಬೇಕಂತ ಸಂದರ್ಭದಲ್ಲಿ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮತ್ತು ನಮ್ಮ ಕೆಲವು ಸದಸ್ಯರು ಜೋರಾಗಿ ನಮ್ಮ ಹತ್ತಿರದಲ್ಲಿರುವಂಥ ಸಿ ಟಿ ರವಿ ಅವರಿಗೆ ಮಾತಾಡಿದರು. ಮೇಡಮ್ ಹೇಳಿದ್ರು, ನಿಮಗೆ ತಾಯಿ ಇಲ್ಲ, ನಿಮ್ಮ ತಂಗಿ ಇಲ್ಲ, ಮಗಳಿಲ್ಲ ಅಂತೇಳಿ ಮಾತಾಡಿದರು. ಅವ್ರು ರಿಯಾಕ್ಟ್ ಆಗಬೇಕಾಗಿತ್ತಲ್ಲ. ಅವಾಗ ಅವರಲ್ಲಿ ಇದ್ದರು, ಅವ್ರ ಸದಸ್ಯರು ಇದ್ದರು, ಅವ್ರು ವಿರೋಧ ಪಕ್ಷ ನಾಯಕರು ಎಲ್ಲರೂ ಇದ್ದರು. ಈ ಕಡೆ ನಾವು ಎಲ್ಲ ಇದ್ದೀವಿ. ಆ ಸಂದರ್ಭದಲ್ಲಿ ಒಂದು ಪಿಟ್ಟಂದಿಲ್ಲ, ಅವ್ರು ಮಾತಾಡಿಲ್ಲದ್ರೆ ನಾನು ಆ ರೀತಿ ಮಾತಾಡಿಲ್ಲ ಅಂತ ಹೇಳ್ಬೋದಾಗಿತ್ತಲ್ಲ. ಒಂದು ಮಾತಾಡಿಲ್ಲ. ದೀಪಕ್ ಜೊತೆ ವಿಜಯ್ ಚಂದ್ರ ಪರಿಷತ್ನಲ್ಲಿ ಸಿಟಿ ರವಿ ಆ ಪದ ಬಳಸಿದ್ದು ನಿಜ ಅಂತ ರಿಪಬ್ಲಿಕ್ ಕನ್ನಡಕ್ಕೆ ಸಚಿವ ಬೋಸರಾಜು ಹೇಳಿಕೆ ಕೊಟ್ಟಿದ್ದಾರೆ. ಸಿಟಿ ರವಿ 4-5 ಬಾರಿ ಆ ಪದ ಬಳಸಿದ್ದಾರೆ. ಬಿಜೆಪಿಯವರು ಕ್ಷಮೆ ಕೇಳಿದ್ರೆ ಮುಗಿದು ಹೋಗ್ತಾ ಇತ್ತು. ರಿಪಬ್ಲಿಕ್ ಕನ್ನಡದಲ್ಲಿ ಬೋಸರಾಜು ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ವಿಧಾನ ಪರಿಷತ್ನ ಸಭಾನಾಯಕರಾಗಿರುವಂತಹ ಸಚಿವರಾದಂತಹ ಬೋಸರಾಜು ನಮ್ಮ ಜೊತೆ ಇದ್ದಾರೆ. ಯಾಕಂದರೆ ವಿಧಾನ ಪರಿಷತ್ನಲ್ಲಿ ಅವರು ಸಭಾನಾಯಕರಾಗಿರುವಂಥದ್ದು. ಅವರು ಕೂಡ ಆ ಸಂದರ್ಭದಲ್ಲಿ ಅಲ್ಲಿ ಇದ್ದರು, ಸಭಾನಾಯಕರಾಗಿರುವಂಥ ಹಿನ್ನೆಲೆಯಲ್ಲಿ ಸಂಪೂರ್ಣವಾಗಿ ಅಲ್ಲೇ ಕೂಡ ಹಾಜರಿದ್ದರು. ಈ ಬಗ್ಗೆ ಮಾತಾಡೋಕೆ ನಮ್ಮ ಜೊತೆ ಇದ್ದಾರೆ. ಸರ್, ಆ ಘಟನೆ ಏನು ಸಾಕಷ್ಟು ಚರ್ಚೆ ಆಗ್ತಾ ಇರುವಂಥದ್ದು, ಒಂದು ಕಡೆ ಅದು ಮಾತಾಡಿದ್ದಾರೆ ಅಂತಾರೆ, ಮತ್ತೊಂದು ಕಡೆ ಮಾತಾಡಿಲ್ಲ ಅಂತಾರೆ. ಸೊ ಇವೆಲ್ಲ ಕೂಡ ಆಗ್ತಾ ಇರೋ ಹಿನ್ನೆಲೆ ನೀವು ಸಭಾನಾಯಕರಾಗಿರುವಂಥ ಹಿನ್ನೆಲೆ ಅವತ್ತು ಹಾಜರಿದ್ರಿ. ಏನಾಯಿತು ಘಟನೆ ಅವತ್ತು? ಈಗ ವಿಷಯ ಬಂದಂಥ ಸಂದರ್ಭದಲ್ಲಿ ಎಡ್ಜರ್ನ್ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಆ ಸಂದರ್ಭದಲ್ಲಿ ನಾನು ಜಸ್ಟ್ ಸಭಾನಾಯಕರ ಹತ್ರ ಸಭಾಪತಿಗಳ ಹತ್ರ ಭೇಟಿಯಾಗಲಿಕ್ಕೆ ಹೋಗಿದ್ದೆ ನಾನು. ಬಟ್ ನನಗೆ ಇಮಿಡಿಯೇಟ್ಲಿ ಮೆಸೇಜ್ ಬಂದ ಕೂಡ ನಾನು ವಾಪಸ್ ಬಂದೆ. ಅಲ್ಲೇ ನಮ್ಮ ಇರ್ತಕ್ಕಂಥ ಗೌರವಾನ್ವಿತ ಸದಸ್ಯರೆಲ್ಲರು, ಅದರಲ್ಲಿ ಆ ಇನ್ಸಿಡೆಂಟ್ ನಡೆದಂಥ ಸಂದರ್ಭದಲ್ಲಿ 5 ಮಂದಿ ನಮ್ಮ ಸದಸ್ಯರಲ್ಲೇ ಇದ್ದಾರೆ. ಅವರೆಲ್ಲ ಕ್ಲಿಯರಾಗಿ ಹೇಳಿದ್ದಾರೆ. ಸಾಮಾನ್ಯ ಸಿ ಟಿ ರವಿ ಅವರು ಮಾತನಾಡಿರ್ತಕ್ಕಂಥದ್ದು ಅದು ಆ್ಯಕ್ಚುಲಿ ಖಂಡನೀಯ. ಅದು ಅವ್ರು ಮಾತಾಡಿದ್ದಂತೂ 100% ನಮ್ಮವರೆಲ್ಲ ಸಾಕ್ಷಿ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಅವ್ರು ಮಾತನಾಡಿರೋ ವಿಷಯ ಅಂತ, ಸೊ ಅದನ್ನು ಖಂಡನೆ ಮಾಡಬೇಕು ಎಂಬುದೇ ನಮ್ಮದು ಉದ್ದೇಶ ಇತ್ತು. ಅವ್ರೂ ಸಹಿತ ಅದ್ರ ಬಗ್ಗೆ ತಿಳ್ಕೊಂಡು ಇಮಿಡಿಯೇಟ್ಲಿ ಅದ್ರ ಬಗ್ಗೆ ಅವರು ಒಂದು ಈ ಘಟನೆ ಬಗ್ಗೆ ವಿಷಾದ ವ್ಯಕ್ತಪಡಿಸಿದಂಥ ಒಂದು ಮಾತು ಹೇಳಬೇಕಾಗಿತ್ತು. ಅವರು ಅದನ್ನು ಮಾಡಲಿಲ್ಲ. ಫರ್ದರ್ ಆಗಿ ಅವರು ಈಗ ಎಲ್ಲ ಮುಂದೆ ನಾವು ಸಭಾಪತಿಗಳಿಗೆ ಕಂಪ್ಲೇಂಟ್ ಕೊಟ್ಟರು, ನಮ್ಮ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು. ಆಮೇಲೆ ಪೊಲೀಸ್ಗೂ ಕಂಪ್ಲೇಂಟ್ ಕೊಟ್ಟಿದ್ರು. ಆಮೇಲೆ ಸಭಾಪತಿಗಳು ಅವರು ತಮ್ಮ ರೆಕಾರ್ಡ್ ವೆರಿಫೈ ಮಾಡಿದ್ರು. ಆ ರೆಕಾರ್ಡ್ನಲ್ಲಿ ಏನಂದರೆ ಅದು ಎಲ್ಲಿ ಸಭೆ ಅಟೆಂಡೆನ್ಸ್ ಇತ್ತು ಆ ಸಭೆ ಇರೋವರೆಗೂ ಮಾತ್ರ ಇರುತ್ತೆ. ಸಭೆ ಆದ ಕೂಡಲೇ ಕಂಪ್ಲೀಟ್ ಬಂದ್ ಆಗ್ತದೆ. ಅದು ಬಂದಾಗಿದೆ. ಸೊ ಉಳಿದಂಥ ಅಲ್ಲಿರ್ತಕ್ಕಂಥ ಸದಸ್ಯರ ಒಂದು ವಿಟ್ನೆಸ್ಸು ಪ್ಲಸ್ ಕೆಲವು ಮೀಡಿಯಾ ಮೇಲಿರ್ತಕ್ಕಂಥ ವಿಟ್ನೆಸ್ ನೋಡಿದಾಗ 100% ಸಿ ಟಿ ರವಿ ಮಾತಾಡಿರ್ತಕ್ಕಂಥ ಪದಗಳು ಖಂಡನೀಯದ. ಅದರಲ್ಲಿ ಯಾವುದೇ ಎರಡು ಮಾತಿಲ್ಲ. ಅದು ವಿರೋಧ ಪಕ್ಷದ ಕೆಲವು ಸದಸ್ಯರು ಸಹಿತ ಮಾಹಿತಿ ಇದೆ. ಅವರು ಸಹಿತ ಪ್ರೈವೇಟಾಗಿ ಆ ವಿಷಯಗಳು ನಮ್ಮ ಗಮನಕ್ಕೆ ತಂದಿದ್ದಾರೆ, ತಪ್ಪು ಅಂತ ಮಾತನ್ನು. ವಿರೋಧ ಪಕ್ಷದ ಸದಸ್ಯರು ಬಿಜೆಪಿಯವರು ಅಥವಾ JDS ಅವರು ಇಬ್ಬರು ಕೂಡ ನಿಮ್ಮ ಗಮನಕ್ಕೆ ಹೇಳಿದ್ದಾರೆ ಅಥವಾ ಬಿಜೆಪಿ ಹೇಳಿದ್ದಾರೆ? ಕೆಲವರಂತೆ ಸದಸ್ಯರಿದ್ದಾರೆ, ಅವರೆಲ್ಲ ಆಗಿರ್ತಕ್ಕಂಥದ್ದು ಸರಿಯಲ್ಲ ಅಂತ ಮಾತನ್ನು ಅವರು ಸಹಿತ ಒಪ್ಕೊಂಡಿದ್ದಾರೆ. ಆದರೆ ಇದು ಸಿ ಟಿ ರವಿ ಅವರು ಆ ರೀತಿಯಾದಂಥ ಪರಿಸ್ಥಿತಿ ನಿಭಾಯಿಸಲಿಕ್ಕೆ ಅವರು ಪ್ರಯತ್ನ ಮಾಡಲಿಲ್ಲ. ಹಾಗಾಗಿ ಸಹಜವಾಗಿ ಕಾನೂನಿನ ಪ್ರಕಾರ ಕೇಸ್ ಆಗಿದೆ. ಮುಂದೆ ಪೊಲೀಸ್ ಇಲಾಖೆಯವರು ತಾವು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಅವ್ರು ಮಾಡಿರ್ತಾರೆ. ತನಿಖೆ ಸುಮಾರು ಬಾರಿ ಹೇಳಿದ್ರು ನಾನು ಆ ಪದನ ಬಳಸಿಲ್ಲ.
ಇವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಆ ರೀತಿ ಸುಳ್ಳನ್ನು ಹೇಳ್ತಾ ಇದ್ದಾರೆ ಅಂತ ಹೇಳಿರುವಂಥದ್ದು. ನೀವು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನಾವೆಲ್ಲರೂ ಇದ್ದಾಗಲ್ಲ ಮತ್ತೆ ಎರಡನೇ ಬಾರಿಗೆ ಸದನ ಮುಗಿದ ನಂತರ ಎರಡನೇ ಬಾರಿಗೆ ನಾವು ವಾಪಸ್ ಬರಬೇಕಂತ ಸಂದರ್ಭದಲ್ಲಿ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮತ್ತು ನಮ್ಮ ಕೆಲವು ಸದಸ್ಯರು ಜೋರಾಗಿ ನಮ್ಮ ಹತ್ತಿರದಲ್ಲಿರುವಂಥ CT ರವಿಯವರಿಗೆ ಮಾತಾಡಿದರು. ಮೇಡಮ್ ಹೇಳಿದರು, ನಿಮಗೆ ತಾಯಿ ಇಲ್ಲ, ನಿಮ್ಮ ತಂಗಿ ಇಲ್ಲ, ಮಗಳಿಲ್ಲ ಅಂತೇಳಿ ಮಾತಾಡಿದರು. ಅವ್ರು ರಿಯಾಕ್ಟ್ ಆಗಬೇಕಾಗಿತ್ತಲ್ಲ ಅವಾಗ. ಅವರಲ್ಲಿ ಇದ್ದರು, ಅವ್ರ ಸದಸ್ಯರು ಇದ್ದರು, ಅವ್ರ ವಿರೋಧ ಪಕ್ಷ ನಾಯಕರು ಎಲ್ಲರೂ ಇದ್ದರು. ಈ ಕಡೆ ನಾವು ಎಲ್ಲ ಇದ್ದೀವಿ. ಆ ಸಂದರ್ಭದಲ್ಲಿ ಒಂದು ಪಿಟ್ಟಂದಿಲ್ಲ, ಅವ್ರು ಮಾತಾಡಿಲ್ಲದ್ರೆ ನಾನು ಆ ರೀತಿ ಮಾತಾಡಿಲ್ಲ ಅಂತ ಹೇಳ್ಬೋದಾಗಿತ್ತಲ್ಲ. ಒಂದು ಮಾತಾಡಿಲ್ಲ. ದೀಪಕ್ ಜೊತೆ ವಿಜಯ್ ಚಂದ್ರ ಪರಿಷತ್ನಲ್ಲಿ CT ರವಿ ಆ ಪದ ಬಳಸಿದ್ದು ನಿಜ ಅಂತ ರಿಪಬ್ಲಿಕ್ ಕನ್ನಡಕ್ಕೆ ಸಚಿವ ಬೋಸರಾಜು ಹೇಳಿಕೆ ಕೊಟ್ಟಿದ್ದಾರೆ. CT ರವಿ 4-5 ಬಾರಿ ಆ ಪದ ಬಳಸಿದ್ದಾರೆ. ಬಿಜೆಪಿಯವರು ಕ್ಷಮೆ ಕೇಳಿದ್ರೆ ಮುಗಿದು ಹೋಗ್ತಾ ಇತ್ತು. ರಿಪಬ್ಲಿಕ್ ಕನ್ನಡದಲ್ಲಿ ಬೋಸರಾಜು ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ.